ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಈ ಕಾಂಗ್ರೆಸ್ನವ್ರಿಗೆ ಆರ್ಟಿಸ್ಟ್ಗಳ ಮೇಲೆ ಮರ್ಯಾದೆ ಇಲ್ಲ. ಸಿನಿಮಾ ನಟರನ್ನ ಕಂಡ್ರೆ ಕಾಂಗ್ರೆಸ್ನವ್ರಿಗೆ ಆಗಲ್ಲ. ಕಲೆನ ಈ ಕಾಂಗ್ರೆಸ್ನವರು ಗೌರವಿಸಲ್ಲ. ಈ ರೀತಿಯ ಒಂದಷ್ಟು ಮಾತುಗಳು ನಿನ್ನೆಯಿಂದ ಕೇಳಿಬರ್ತಾ ಇದೆ. ಯಾಕೆ ಈ ರೀತಿ ಮಾತುಗಳು ಕೇಳಿಬರ್ತಾ ಇದೆ ಅಂತಂದರೆ, ಯಾವಾಗ ತೆಲಂಗಾಣದ ಕಾಂಗ್ರೆಸ್ನ ಸರ್ಕಾರ ಅಥವಾ ಪೊಲೀಸ್ ಅಲ್ಲು ಅರ್ಜುನ್ ಅವರನ್ನು ಒಂದು ವಿಚಾರಕ್ಕೆ ಬಂಧನ ಮಾಡಿ ಜೈಲಿಗೆ ಕಳುಹಿಸಿ ಕೆಲವೇ ಗಂಟೆಗಳಲ್ಲಿ ವಾಪಸ್ ಕರೆಸುವಂತಹ ಒಂದು ಹೈಡ್ರಾಮಾ ಏನು ನಿನ್ನೆ ತೆಲಂಗಾಣದಲ್ಲಿ ನಡೀತು. ಈ ಘಟನೆ ಆದಾಗಿಂದ ಅಲ್ಲು ಅರ್ಜುನ್ ಅವರ ಜೊತೆಗೆ ತೆಲಂಗಾಣ ಪೊಲೀಸರು ನಡೆದುಕೊಂಡಂತಹ ರೀತಿ, ಮಾತನಾಡಿದಂತಹ ಮಾತುಗಳು, ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು, ಈ ಎಲ್ಲ ಮಾತುಗಳಿಗೆ ಕಾರಣ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ, ತೆಲಂಗಾಣದಲ್ಲಿ ಪ್ರೆಸೆಂಟ್ ಇರುವಂಥದ್ದು ಕಾಂಗ್ರೆಸ್ನ ಸರ್ಕಾರ. ಏನಿದು ಪ್ರಕರಣ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಪುಷ್ಪ 2 ಚಿತ್ರ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಸಾಕಷ್ಟು ಜನ ಅಭಿಮಾನಿಗಳು ಈ ಸಿನಿಮಾನ ನೋಡಬೇಕು ಅಂತ ಕಾಯ್ತಾ ಇದ್ರು. ಅದರಲ್ಲೂ ಕೂಡ ನಟ ಅಲ್ಲು ಅರ್ಜುನ್ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನಟ. ಅದರಲ್ಲೂ ಇದೊಂದು ಪ್ಯಾನ್ ಇಂಡಿಯಾ ಮೂವಿ ಆಗಿದ್ದರಿಂದ ಬೇರೆ ಅವರ ಈ ಹಿಂದಿನ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾದ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ಅದರಲ್ಲೂ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಸಿನಿಮಾಗಳ ಮೇಲೆ ಇರುವಂತಹ ಕ್ರೇಜ್, ಆ ಸಿನಿಮಾಗಳಿಗೆ ಇರುವಂತಹ ಅಭಿಮಾನಿಗಳು, ನಟರಿಗೆ ಇರುವಂತಹ ಅಭಿಮಾನಿಗಳು, ಅವರು ನಡೆದುಕೊಳ್ಳುವಂತಹ ರೀತಿ ಎಲ್ಲರೂ ಕೂಡ ನೋಡಿರ್ತೀರ. ಬೇರೆ ದೇಶದಲ್ಲಿ ಯಾವ ಭಾಗದಲ್ಲೂ ಇಲ್ಲದೇ ಇರುವಂತಹ ಒಂದಷ್ಟು ಫ್ಯಾನ್ಸ್ಗಳ ಕ್ರೇಜ್ ತೆಲುಗು ಚಿತ್ರರಂಗದಲ್ಲಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಪುಷ್ಪ 2 ರಿಲೀಸ್ ಆದಾಗ ಥಿಯೇಟರ್ನ ಬಳಿ ಸಾಕಷ್ಟು ಜನ ಸೇರಿರ್ತಾರೆ. ಒಬ್ಬ ದೊಡ್ಡ ಸ್ಟಾರ್ ನಟರ ಸಿನಿಮಾ ಅಂತಂದಾಗ, ಒಂದು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನಟನ ಸಿನಿಮಾ ಅಂತಂದಾಗ, ಅದೇ ರೀತಿ ಪುಷ್ಪ 2 ಚಿತ್ರದ ರಿಲೀಸಿಂಗ್ ಟೈಮ್ನಲ್ಲೂ ಸಾಕಷ್ಟು ಜನ ಸೇರಿದರು. ಅಲ್ಲು ಅರ್ಜುನ್ ಅವರಿಗೆ ಒಂದು ಅಭ್ಯಾಸ ಇದೆ. ಆರಂಭದ ದಿನಗಳಿಂದ ತಮ್ಮ ಯಾವುದೇ ಒಂದು ಚಿತ್ರ ರಿಲೀಸ್ ಆದರೂ ಕೂಡ ಸಂಧ್ಯಾ ಥಿಯೇಟರ್ ಅಂತ ಒಂದಿದೆ. ಆ ಸಂಧ್ಯಾ ಥಿಯೇಟರ್ಗೆ ವಿಸಿಟ್ ಮಾಡುವ ಒಂದು ಅಭ್ಯಾಸವನ್ನು ಅವರು ಮುಂಚಿನಿಂದನೂ ಕೂಡ ಇಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಬಾರಿ ಕೂಡ ಪುಷ್ಪ 2 ರಿಲೀಸ್ ಆದಾಗ ಸಂಧ್ಯಾ ಥಿಯೇಟರ್ಗೆ ವಿಸಿಟ್ ಮಾಡಿದರು. ಆದರೆ ಈ ಬಾರಿ ಒಂದು ದುರ್ಘಟನೆ ಪುಷ್ಪ 2 ಚಿತ್ರ ರಿಲೀಸ್ ಆದಾಗ ಸಂಧ್ಯಾ ಥಿಯೇಟರ್ಗೆ ವಿಸಿಟ್ ಮಾಡಿದಾಗ ನಡೆದೋಯ್ತು. ಏನಪ್ಪ ಅಂತಂದರೆ, ಕ್ರೇಜ್ ಸಿಕ್ಕಾಪಟ್ಟೆ ಇತ್ತು. ಅಲ್ಲು ಅರ್ಜುನ್ ಬರ್ತಾರೆ ಅಂತಂದಾಗ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು. ಅವ್ರನ್ನ ನೋಡಬೇಕು. ಯಾವುದೇ ಸಂದರ್ಭದಲ್ಲಾಗಲಿ ನಟರು ಬರ್ತಾರೆ ಅಂತಂದಾಗ ಅಭಿಮಾನಿಗಳು ಅವರನ್ನು ನೋಡೋದಕ್ಕೆ, ಅವರ ಜೊತೆ ಒಂದು ಫೋಟೋವನ್ನು ತೆಗೆದುಕೊಳ್ಳೋದಕ್ಕೆ, ಅವರನ್ನು ಒಂದು ಸಲ ಟಚ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ತುಂಬ ನೂಕುನುಗ್ಗಲು ಆಗೇ ಆಗುತ್ತೆ. ಅದೇ ರೀತಿಯ ನೂಕುನುಗ್ಗಲು ಪುಷ್ಪ 2 ಚಿತ್ರದ ಸಂದರ್ಭದಲ್ಲಿ ಸಂಧ್ಯಾ ಥಿಯೇಟರ್ನ ಬಳಿ ಆಗಿತ್ತು. ಆ ಸಂದರ್ಭದಲ್ಲಿ ಒಂದು ತಾಯಿ ಹಾಗೂ ಮಗುವಿಗೆ ಸಿಕ್ಕಾಪಟ್ಟೆ ಗಾಯಗಳಾಗುತ್ತೆ. ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಈಗ ಹಾಸ್ಪಿಟ್ಲಿಗೆ ಸೇರಿಸಿದಂತಹ ಸಂದರ್ಭದಲ್ಲಿ ಆ ತಾಯಿ ಏನಿರ್ತಾರೆ, ಆ ತಾಯಿಯ ಪ್ರಾಣ ಹೋಗುತ್ತೆ. ಇದು ಅಲ್ಲು ಅರ್ಜುನ್ ಅವರಿಗೆ ಕಂಟಕವಾಗಿ ಪರಿಣಮಿಸುತ್ತೆ. ಅಲ್ಲು ಅರ್ಜುನ್ ಒಬ್ಬರಿಗೆ ಅಲ್ಲ, ಅಲ್ಲಿ ನೆರೆದಿದ್ದಂತಹ ಸಾಕಷ್ಟು ಜನರಿಗೆ ಇದು ಕಂಟಕ ಆಯಿತು. ಥಿಯೇಟರ್ನ ಮ್ಯಾನೇಜ್ಮೆಂಟ್ ಮೇಲೆ ಕೇಸ್ ಆಯಿತು. ಅವ್ರನ್ನೂ ಕೂಡ FIRನಲ್ಲಿ ಅವ್ರ ಮೇಲೆ ಕೂಡ FIR ಆಯಿತು. ಅಲ್ಲು ಅರ್ಜುನ್ ಅವ್ರನ್ನ ಅಕ್ಯೂಸ್ ನಂಬರ್ 11 ಅಂತ ಅನ್ಕೋತೀನಿ, ಇವ್ರನ್ನೂ ಕೂಡ ಸೇರಿಸಿದ್ರು. ಅಂದರೆ ಇವರಲ್ಲಿ ಬಂದಿದ್ದಕ್ಕೆ ಅಷ್ಟೊಂದು ಜನ ಸೇರಿದ್ರು, ನುಗ್ಲಾಯಿತು, ಒಂದು ಪ್ರಾಣ ಹೋಗೋದಕ್ಕೆ ಇವರು ಕೂಡ ಪರೋಕ್ಷವಾಗಿ ಕಾರಣ ಆಗಿದ್ದಾರೆ. ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಯೋಚನೆ ಮಾಡುವ ಮೂಲಕ ಒಂದು FIR ದಾಖಲಾಗುತ್ತೆ. ಸರ್ಕಾರ ಕೂಡ ಓನ್ ಇಂಟ್ರೆಸ್ಟ್ನ ತಗೊಂಡು ಆ FIRನ ದಾಖಲು ಮಾಡುತ್ತೆ. ಅದರ ಜೊತೆಗೆ ಏನು ಪ್ರಾಣ ಹೋಯಿತು ಅಂತ ಹೇಳಿದೆ, ಆಕೆಯ ಪತಿ ಕೂಡ ಈ ವಿಚಾರವಾಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ನಟ ಅಲ್ಲು ಅರ್ಜುನ್ ಅವರ ಬಂಧನ ನಿನ್ನೆ ಆಯಿತು. ಅಷ್ಟೇ ಬೇಗ ಬಿಡುಗಡೆ ಕೂಡ ಆಯಿತು. ಅವರಿವಾಗ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಇದಿಷ್ಟು ಒಂದು ಕಡೆ. ಈ ವಿಚಾರದಲ್ಲಿ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಬೇಕು ಅಂತಾನೆ ಈ ರೀತಿ ನಡೆದುಕೊಂಡಿದೆ. ಅಲ್ಲು ಅರ್ಜುನ್ ಅವರ ತಪ್ಪು ಏನೂ ಇಲ್ಲ ಅಂತಂದ್ರು. ಪ್ರತಿ ಬಾರಿಯಂತೆ ಅವರು ಈ ಬಾರಿ ಕೂಡ ಥಿಯೇಟರ್ಗೆ ವಿಸಿಟ್ ಕೊಟ್ಟಿದ್ದಾರೆ. ಆ ಪ್ರಾಣ ಹೋಗೋದಕ್ಕೆ ಅವರು ಕಾರಣರಲ್ಲ. ನೂಕುನುಗ್ಲಲ್ಲಿ ಪ್ರಾಣ ಹೋಗಿದೆ. ಇವರು ಹೋಗ್ಬಿಟ್ಟು ಅವರು ಪ್ರಾಣವನ್ನು ತೆಗೆದಿಲ್ಲ. ಅದಾದ ನಂತರ ಆ ಕುಟುಂಬಕ್ಕೆ ಇವರು 25 ಲಕ್ಷ ಪರಿಹಾರವನ್ನು ಸಹ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ
ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಇದರಿಂದ ಅಲ್ಲು ಅರ್ಜುನ್ ಅವರಿಗೆ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ನಮ್ಗೆ ಕೂಡ ಗೊತ್ತಿರಲಿಲ್ಲ. ಹಂಗಿದೆ ಅಲ್ಲು ಅರ್ಜುನ್ ಅವರಿಗೆ ಇಷ್ಟೊಂದು ತೊಂದರೆ ಆಗೋದಾದರೆ ನಾನು ಕೂಡ ಕಂಪ್ಲೇಂಟನ್ನು ವಾಪಸ್ ತಗೋತೀನಿ ಅಂತ ಸ್ವತಃ ಆಕೆ ಅಂದರೆ ಏನು ತೀರ್ಕೊಂಡೋದ್ರಲ್ಲ, ಪ್ರಾಣ ಹೋಯ್ತಲ್ಲ, ಆಕೆಯ ಪತಿ ಕೂಡ ಹೇಳ್ತಾ ಇದ್ದಾರೆ. ಹೀಗಿದ್ರೂ ಕೂಡ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಬೇಕು ಅಂತಾನೆ ಈ ರೀತಿ ಮಾಡ್ತಾ ಇದೆ ಎನ್ನುವ ಒಂದಷ್ಟು ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ. ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೂ, ತೆಲಂಗಾಣದ ಕಾಂಗ್ರೆಸ್ ಸರ್ಕಾರಕ್ಕೂ ಅಲ್ಲು ಅರ್ಜುನ್ ಅವ್ರಿಗೂ ಏನು ಅಷ್ಟೊಂದು ವೈಮನಸ್ಸು? ಯಾಕೆ ಇವರಿಬ್ಬರಿಗೂ ಆಗಬರಲ್ಲ? ಯಾಕೆ ಅಲ್ಲು ಅರ್ಜುನ್ ಅವ್ರ ಮೇಲೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡ್ತು ಅನ್ನೋದನ್ನು ನಾನು ನೋಡೋದಾದರೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಏನು ಕಳೆದ ಒಂದಷ್ಟು ತಿಂಗಳ ಹಿಂದೆ ಅಥವಾ ವರ್ಷದ ಹಿಂದೆ ಅಥವಾ ಇದೇ ವರ್ಷ ಅಂತಲೇ ಅಂದ್ಕೊಳ್ಳಿ, ಎಲೆಕ್ಷನ್ ನಡೆಯುತ್ತೆ, ತೆಲಂಗಾಣದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ನ ವಿರುದ್ಧ ಪ್ರಚಾರ ಮಾಡಿರ್ತಾರೆ ನಟ ಅಲ್ಲು ಅರ್ಜುನ್. ಅದರ ಜೊತೆಗೆ ಯಾವುದೋ ಒಂದು ಫಂಕ್ಷನ್ನಲ್ಲಿ ಎಲ್ಲ ಅಂದರೆ ಭಾಷಣವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ವೇದಿಕೆ ಮೇಲೆ ಇರುವ ಎಲ್ರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳ್ತಾರಲ್ಲ. ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಇಲ್ಲಿ ನಡೆದಿರುವ ಅಧ್ಯಕ್ಷರಿಗೆ, ಮತ್ತೊಬ್ಬರಿಗೆ, ಹೀಗೆ ಒಂದು ವೆಲ್ಕಮನ್ನು ಹೇಳುವಂತಹ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಭಾಷಣವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಹೆಸರನ್ನು ಹೇಳೋದಕ್ಕೆ ಚಡಪಡಿಸಿದ್ರು. ಆಗ ಅವರಿಗೆ ಹಿಂದೆಯಿಂದ ಯಾರೋ ಬಂದು ಅವರ ಕಿವಿಯಲ್ಲಿ ಹೆಸರನ್ನು ಹೇಳಿದ್ರು. ಆಗ ಅವರಿಗೆ ತೆಲಂಗಾಣ ಮುಖ್ಯಮಂತ್ರಿಯ ಹೆಸರು ನೆನಪಾಯಿತು. ಆಗ ರೇವಂತ್ ರೆಡ್ಡಿ ಅಂತ ಹೇಳಿ ಅವರು ಕರೆದ್ರು. ಹೀಗಾಗಿ ಇದೇ ಕಾರಣವನ್ನು ಇಟ್ಕೊಂಡು, ಅಂದರೆ ತೆಲಂಗಾಣದ ಮುಖ್ಯಮಂತ್ರಿ ಹೆಸರೇ ನಿನಗೆ ಗೊತ್ತಿಲ್ವಾ? ಸರಿ ಆಯಿತು, ನಿನಗೆ ಮುಖ್ಯಮಂತ್ರಿ ಹೆಸರು ಏನು ಅಂತ ಗೊತ್ತಾಗೋಂಗೆ ಮಾಡ್ತೀನಿ. ಅದರ ಜೊತೆಗೆ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ನೀನು ಪ್ರಚಾರ ಮಾಡಿದ್ಯಾ, ಅದಕ್ಕೆ ನಾನು ಸೇಡ್ ತೀರಿಸ್ಕೊಳ್ತೀನಿ ಎನ್ನುವ ನಿಟ್ಟಿನಲ್ಲಿ ತೆಲಂಗಾಣದ ಮುಖ್ಯಮಂತ್ರಿಗಳು ಪೊಲೀಸರಿಗೆ ಹೇಳಿ ಈ ಕೆಲಸವನ್ನು ನಿನ್ನೆ, ಅಂದರೆ ಈ ಹೈಡ್ರಾಮಾವನ್ನು ನಿನ್ನೆ ಏನು ನಡೀತು ಅದೆಲ್ಲ ಆಗೋ ಹಾಗೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಇದೇ ಆರೋಪವನ್ನು ನಿನ್ನೆ ಒಂದು ಇಂಟರ್ವ್ಯೂನಲ್ಲಿ ಕೂಡ ಅವರಿಗೆ ಇದೇ ಪ್ರಶ್ನೆ ಎದುರಾಯಿತು. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ ಅವರು ನಡೆದುಕೊಂಡಂತಹ ರೀತಿ, ಮಾತನಾಡಿದ್ದಂತಹ ಮಾತುಗಳನ್ನು ನೋಡ್ತಾ ಇದ್ದರೆ ಹೌದೇನೋ ಮೋಸ್ಟ್ಲಿ ಅಲ್ಲು ಅರ್ಜುನ್ಗೂ ಹಾಗೂ ರೇವಂತ್ ರೆಡ್ಡಿಗೂ ಇಬ್ಬರಿಗೂ ಪರ್ಸ್ನಲಿ ವೈಮನಸ್ಸು ಇರಬಹುದೇನೋ ಅಂತ ನನಗೆ ಕೂಡ ಅನ್ನಿಸ್ತು. ಯಾಕಪ್ಪ ಅಂತಂದರೆ ಆ್ಯಂಕರ್ ಕೇಳಿದಂತಹ, ಅಂದರೆ ಪತ್ರಕರ್ತ ಕೇಳಿದಂತಹ ಪ್ರಶ್ನೆಗೆ ಅವರು ಕೊಟ್ಟಂತಹ ಉತ್ತರ ಏನಿತ್ತು ಅಂತಂದರೆ, ಅಲ್ಲು ಅರ್ಜುನ್ ಮಾಡಿದಂತಹ ಹಂಗಾಮದಿಂದ ಇದೆಲ್ಲ ಆಗಿದೆ. ಆ ಹಂಗಾಮ ಮಾಡದಲ್ಲೇ ಇದ್ದಿದ್ದರೆ ಮೋಸ್ಟ್ಲಿ ಇದೆಲ್ಲ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಕಾನೂನು ಅದ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಪೊಲೀಸ್ ಅವ್ರ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ನಿಮಗೆ ಸಿನಿಮಾ ನಟ ಮಾತ್ರ ಕಣ್ಣಿಗೆ ಕಾಣಿಸ್ತಾನೆ, ಯಾಕೆ ಸತ್ತೋಗಿರೋ ಆ ಮಹಿಳೆಯ ಕುಟುಂಬ ನಿಮಗೆ ಕಣ್ಣಿಗೆ ಕಾಣಿಸಲ್ವಾ? ಯಾಕೆ ಆ ಮಹಿಳೆ ಬಗ್ಗೆ ಯಾರು ಕ್ವಶನ್ ಕೇಳ್ತಿಲ್ಲ ಅಂತ ಅಂದರು. ಅದ್ರ ಜೊತೆಗೆ ಅಲ್ಲು ಅರ್ಜುನ್ ಏನು ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಬಾರ್ಡ್ರಲ್ಲಿ ನಿಂತ್ಕೊಂಡು ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಹೋರಾಡಿ ಬಂದಿರೋ ಯೋಧನ? ಹೀ ಈಸ್ ಜಸ್ಟ್ ಅ ಆರ್ಟಿಸ್ಟ್. ಆತ ಒಬ್ಬ ನಟ ಅಷ್ಟೇ. ಆತ ಸಿನಿಮಾ ಮಾಡೋದು ದುಡ್ಡಿಗೋಸ್ಕರ. ದುಡ್ಡು ಇಸ್ಕೋತಾರೆ, ನಟನೆ ಮಾಡ್ತಾರೆ, ಸಿನಿಮಾ ರಿಲೀಸ್ ಮಾಡ್ತಾರೆ, ದುಡ್ಡು ಮಾಡ್ಕೊತಾರೆ, ಮನೆಗೆ ಹೋಗ್ತಾರೆ. ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಒಂದು ನ್ಯಾಷನಲ್ ಚಾನಲ್ಗೆ ಕೊಟ್ಟಿದ್ದಾರೆ. ಸೊ ಅವರ ಈ ಮಾತುಗಳನ್ನ ಕೇಳಿದಾಗ ನಾನು ಮುಂಚೆ ಹೇಳಿದ್ನಲ್ಲ, ಎಲ್ಲ ಆರೋಪಗಳು ಕಾಂಗ್ರೆಸ್ನವರಿಗೆ ಅದನ್ನು ಕಂಡ್ರಾಗಲ್ಲ, ನಟರಿಗೆ ಬೆಲೆ ಕೊಡಲ್ಲ, ಕಲೆಗೆ ಬೆಲೆ ಕೊಡಲ್ಲ, ಬೇಕು ಅಂತಾನೆ ಮಾಡ್ತಾ ಇದ್ದಾರೆ. ಅಲ್ಲು ಅರ್ಜುನ್ ಅವರ ವಿಚಾರದಲ್ಲಿ ಇಷ್ಟೊಂದು ರೂಢಾಗಿ ನಡೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಅದರಲ್ಲೂ ಶುಕ್ರವಾರನೇ ಅವ್ರನ್ನ ಅರೆಸ್ಟ್ ಮಾಡಿದರೆ ಶನಿವಾರ ಭಾನುವಾರ ಬೇಲ್ ಸಿಗೋದು ಕಷ್ಟ ಆಗುತ್ತೆ. 3 ದಿನಗಳ ಕಾಲ ಅವ್ರನ್ನ ಜೈಲಲ್ಲಿ ಇಟ್ಟು, ಈ ಹಿಂದೆ ಎಲೆಕ್ಷನ್ ಟೈಮ್ನಲ್ಲಿ ಅವರು ಆಪೋಸಿಟ್ ಆಗಿ ಕ್ಯಾನ್ವಾಸ್ ಮಾಡಿದ್ರು, ಯಾವುದೋ ಒಂದು ಸಮಾರಂಭದಲ್ಲಿ ರೇವಂತ್ ರೆಡ್ಡಿ ಅವರ ಹೆಸರನ್ನ ಹೇಳೋದಕ್ಕೆ ಚಡಪಡಾಯಿಸಿದ್ರು. ಎಲ್ಲದಕ್ಕೂ ಒಂದು ರಿವೆಂಜ್ ತಗೊಳ್ಳುವ ನಿಟ್ಟಿನಲ್ಲಿ ಒಂದು 3 ದಿನ ಆದರೂ ಅವ್ರನ್ನ ಜೈಲಿನಲ್ಲಿ ಹಾಕಬೇಕು ಎನ್ನುವ ಉದ್ದೇಶದಿಂದನೇ ಅವರನ್ನು ಶುಕ್ರವಾರ ಅರೆಸ್ಟ್ ಮಾಡಿದ್ದಾರೆ ಎನ್ನುವ ವಾದ ಏನು ಬರ್ತಾ ಇದೆ, ಆ ವಾದ ರೇವಂತ್ ರೆಡ್ಡಿ ಅವರ ಈ ಮಾತುಗಳನ್ನು ಕೇಳಿದ ನಂತರ ಎಲ್ಲೋ ಇರಬಹುದೇನೋ ಎನ್ನುವ ಅನುಮಾನ ಕೂಡ ಮೂಡ್ತಾ ಇದೆ. ಇದಿಷ್ಟು ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಹಾಗೂ ಅಲ್ಲು ಅರ್ಜುನ್ ಅವರ ನಡುವೆ ನಡೆದಂತಹ ಒಂದು ಹೈಡ್ರಾಮಕ್ಕೆ ಸಾಕ್ಷಿಯಾದಂತಹ ಘಟನೆಗಳು ಅಂತ ಹೇಳ್ಬೋದು. ಏನನ್ಸುತ್ತೆ ನಿಮಗೆ ಈ ಘಟನೆಗಳನ್ನು ನೋಡಿದಾಗ, ಈ ರೀತಿಯ ಒಂದಷ್ಟು ಸ್ಟೋರಿಗಳನ್ನು ಕೇಳಿದಾಗ, ಅಲ್ಲಿಯ ನಟರ ಬಗ್ಗೆ ಅಲ್ಲಿಯ ಮುಖ್ಯಮಂತ್ರಿ ಮಾತನಾಡಿದಂತಹ ರೀತಿಯನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.